ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 104ರಲ್ಲಿ ಇರುವಂತಹ ವಿಷಯ ವಿನ್ಯಾಸಗಳನ್ನು ವಿವರಿಸಲು ಬೀಜೋಕ್ತಿಗಳು. ಇದನ್ನು ನಾವು ಇವತ್ತು ಕಲಿಯೋಣ. ಇಲ್ಲಿ ಕೆಲವೊಂದು ವಿನ್ಯಾಸಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಉದಾಹರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಉದಾಹರಣೆಯಲ್ಲಿ ಹೇಳಿದ್ದಾರೆ, ಸೋಮ್ಜಿತ್ ಒಂದು ಸೀರೆಯ ಅಂಚಿನ ಉದ್ದಕ್ಕೂ ಪುನರಾವರ್ತಿತ ವಿನ್ಯಾಸವನ್ನು ಗಮನಿಸಿದನು. ಎಲ್ಲ ಸ್ಥಾನಗಳಲ್ಲಿ ವಿನ್ಯಾಸ ಎ, ವಿನ್ಯಾಸ ಬಿ, ವಿನ್ಯಾಸ ಸಿ ಬರುವುದನ್ನು ವಿವರಿಸಲು ಒಂದು ವಿಧಾನವಿದೆಯೇ ಎಂದು ಸೋಮ್ಜಿತ್ ಆಶ್ಚರ್ಯಪಡುತ್ತಾನೆ ಅಂತ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಣ್ಬೋದು, ಕೆಲವೊಂದು ವಿನ್ಯಾಸಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ವಿನ್ಯಾಸವು ರಿಪೀಟ್ ಆಗ್ತಾ ಇದೆ, ಅಂದ್ರೆ ಪುನರಾವರ್ತಿತವಾಗ್ತಾ ಇದೆ. ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಎ ಎನ್ನುವಂಥದ್ದು ಪುನಃ ಇಲ್ಲಿ ಡಿ ಎನ್ನುವಂತ ಜಾಗದಲ್ಲಿ ರಿಪೀಟ್ ಆಗ್ತಾ ಇದೆ. ಹಾಗೆ ಇಲ್ಲಿ ಬಿ ಎನ್ನುವಂಥದ್ದು ಪುನಃ ಇಲ್ಲಿ ಇ ಎನ್ನುವಂತ ಜಾಗದಲ್ಲಿ ಪುನರಾವರ್ತಿತವಾಗ್ತಾ ಇದೆ, ಅಂದ್ರೆ ರಿಪೀಟ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಸಿ ಎನ್ನುವಂಥದ್ದು ಪುನಃ ಎಫ್ ಎನ್ನುವಂತ ಜಾಗದಲ್ಲಿ ಪುನರಾವರ್ತಿತವಾಗ್ತಾ ಇದೆ, ಅಂದ್ರೆ ರಿಪೀಟ್ ಆಗ್ತಾ ಇದೆ. ಸೊ ನಾವಿಲ್ಲಿ ಏನನ್ನ ಕಂಡುಹಿಡಿಬೇಕು? ಇಲ್ಲಿ ಎಲ್ಲಾ ಸ್ಥಾನಗಳಲ್ಲಿ ವಿನ್ಯಾಸ ಎ, ವಿನ್ಯಾಸ ಬಿ ಮತ್ತು ವಿನ್ಯಾಸ ಸಿ ಬರುವುದನ್ನು ವಿವರಿಸಲಿಕ್ಕೆ ಯಾವುದಾದ್ರೂ ಒಂದು ವಿಧಾನವಿದೆಯಾ ಅಂತೇಳಿ ನಾವು ಕಂಡುಹಿಡಬೇಕು. ಅಂದ್ರೆ ನಮಗೆ ಒಂದು ಸಂಖ್ಯೆನ ಕೊಟ್ಟಾಗ ಆ ಸಂಖ್ಯೆಯಲ್ಲಿ ಯಾವ ರೀತಿಯ ವಿನ್ಯಾಸ ಬರ್ತದೆ ಅಂತ ಹೇಳಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ನಾವು ಮೊದಲಿಗೆ ಇದನ್ನ ಕಂಡುಹಿಡಲಿಕ್ಕೆ ವಿನ್ಯಾಸ ಸಿ ಇಂದ ಪ್ರಾರಂಭಿಸುವ. ಸೊ ನೀವಿಲ್ಲಿ ಈ ಚಿತ್ರದಲ್ಲಿ ವಿನ್ಯಾಸ ಸಿ ಅನ್ನ ಗಮನಿಸಿ. ವಿನ್ಯಾಸ ಸಿ ಯಲ್ಲಿ ಏನಾಗಿದೆ? ವಿನ್ಯಾಸ ಸಿ ಯಲ್ಲಿ ಇಲ್ಲಿ ನೀವು ಗಮನಿಸಿ, ಮೊದಲ ಬಾರಿಗೆ ಇದು ಯಾವ ಸ್ಥಾನದಲ್ಲಿದೆ? ಇಲ್ಲಿ ನಂಬರ್ನ ಕೊಟ್ರೆ 1 2 3 4 5 6 ಈ ರೀತಿ ಸಂಖ್ಯೆಗಳನ್ನ ಕೊಟ್ರೆ ವಿನ್ಯಾಸ ಸಿ ಮೊದಲಿಗೆ 3ನೇ ಸ್ಥಾನದಲ್ಲಿದೆ. ನಂತರ ಪುನಃ ಇದೇ ವಿನ್ಯಾಸ ರಿಪೀಟ್ ಆಗಿದೆ. ಆಗ ಅದು ಯಾವ ಸ್ಥಾನದಲ್ಲಿದೆ? ಆಗ ಅದು 6ನೇ ಸ್ಥಾನದಲ್ಲಿದೆ. ಹಾಗೆ ಪುನಃ ರಿಪೀಟ್ ಆದ್ರೆ ನೆಕ್ಸ್ಟ್ ಅದು ಯಾವ ಸ್ಥಾನದಲ್ಲಿ ಬರ್ತದೆ? 9ನೇ ಸ್ಥಾನದಲ್ಲಿ ಬರ್ತದೆ. ನೆಕ್ಸ್ಟ್ 12ನೇ ಸ್ಥಾನದಲ್ಲಿ ಬರ್ತದೆ. ನೆಕ್ಸ್ಟ್ 15ನೇ ಸ್ಥಾನದಲ್ಲಿ ಬರ್ತದೆ. ಈ ರೀತಿ ಅದು ಮುಂದುವರಿಯುತ್ತಾ ಹೋಗ್ತದೆ. ಅಂದ್ರೆ ನಾವಿಲ್ಲಿ ಏನು ಹೇಳ್ಬೋದು? ವಿನ್ಯಾಸ ಸಿ ಏನಿದೆ ಅದು 3ರ ಗುಣಕಗಳ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ 3 ಗುಣಿಸು 1 3, 3 ಗುಣಿಸು 2 6, 3 ಗುಣಿಸು 3 9, 3 ಗುಣಿಸು 4 12 ಈ ರೀತಿಯಲ್ಲಿ ನಾವು ಇದನ್ನ ಹೇಳ್ಬೋದು. ಅಂದ್ರೆ ನಾವಿದನ್ನ ಬೀಜೋಕ್ತಿಯ ರೂಪದಲ್ಲಿ 3n ಅಂತ ಬರೀಬಹುದು. n ಅಂತ ಹೇಳಿದ್ರೆ ಇಲ್ಲಿ ಯಾವ 1 2 3 ಈ ರೀತಿಯ ಸಂಖ್ಯೆ. ಸೊ ಈ ಸಂಖ್ಯೆಗಳನ್ನ ಈ ಜಾಗದಲ್ಲಿ ಹಾಕಿದಾಗ ನಿಮ್ಗೆ ಈ ಸಂಖ್ಯೆಗಳು ಸಿಗ್ತದೆ. ಆದ್ರಿಂದ ಅದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. 3ರ ಗುಣಕಗಳ ಸ್ಥಾನದಲ್ಲಿ ಈ ವಿನ್ಯಾಸ ಕಾಣಿಸಿಕೊಳ್ಳುತ್ತದೆ. n ಬಾರಿಗೆ ವಿನ್ಯಾಸ ಸಿಯು 3n ಸ್ಥಾನದಲ್ಲಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ವಿನ್ಯಾಸ ಸಿಯ ಸ್ಥಾನ ಯಾವುದು? 3n ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಈಗ ವಿನ್ಯಾಸ ಸಿಯ ಸ್ಥಾನ ನಮಗೆ ಸಿಕ್ಕಿದೆ. ಹಾಗೆಯೇ ನಾವು ಬೇರೆ ವಿನ್ಯಾಸಗಳ ಸ್ಥಾನವನ್ನ ಕಂಡುಹಿಡಿಬಹುದಾ ಅಂತೇಳಿ. ನೆಕ್ಸ್ಟ್ ಈಗ ಬಿ ಅನ್ನ ತೆಗೆದುಕೊಳ್ಳಿ. ವಿನ್ಯಾಸ ಬಿ ಎನ್ನುವಂಥದ್ದು ಅದು ಯಾವ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ಬೋದು. ಸೊ ನೀವು ವಿನ್ಯಾಸ ಬಿ ಅನ್ನ ಗಮನಿಸಿದ್ರೆ ಇಲ್ಲಿ ಈ ಚಿತ್ರದಲ್ಲಿ ವಿನ್ಯಾಸ ಬಿ ಎನ್ನುವಂಥದ್ದು ಯಾವ ಸ್ಥಾನದಲ್ಲಿದೆ? ಮೊದಲಿಗೆ ಅದು 2ನೇ ಸ್ಥಾನದಲ್ಲಿದೆ. ನಂತರ ಪುನಃ ವಿನ್ಯಾಸ ಬಿ ಎನ್ನುವಂಥದ್ದು ರಿಪೀಟ್ ಆಗ್ತಾ ಇದೆ. ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. ಹಾಗೆ ಪುನಃ ರಿಪೀಟ್ ಆದ್ರೆ ನೆಕ್ಸ್ಟ್ ಅದು ಯಾವ ಸ್ಥಾನದಲ್ಲಿ ಇರ್ತದೆ? ಇದಕ್ಕೆ 3 ಹೆಚ್ಚು ಅಂದ್ರೆ 8ನೇ ಸ್ಥಾನದಲ್ಲಿ ಇರ್ತದೆ. ನೆಕ್ಸ್ಟ್ ಇದಕ್ಕೆ 3 ಹೆಚ್ಚು ಅಂದ್ರೆ 11ನೇ ಸ್ಥಾನದಲ್ಲಿ ಇರ್ತದೆ. ಮತ್ತೆ ಪುನಃ 12 13 14ನೇ ಸ್ಥಾನದಲ್ಲಿ ಇರ್ತದೆ. ಈ ರೀತಿಯಲ್ಲಿ ಅದು ರಿಪೀಟ್ ಆಗ್ತಾ ಹೋಗ್ತದೆ. ಸೊ ನಾವು ವಿನ್ಯಾಸ ಬಿಗೆ ಯಾವ ರೀತಿಯ ಫಾರ್ಮುಲಾವನ್ನು ಉಪಯೋಗಿಸಬಹುದು? ಈಗ ವಿನ್ಯಾಸ ಸಿ ಯಲ್ಲಿ ನಾವು ನೋಡಿದ್ದೇವೆ, ಅದು 3ರ ಗುಣಕಗಳ ಸ್ಥಾನದಲ್ಲಿ ಇದೆ. 9 12 15 ಈ ರೀತಿ
ರೀತಿಯಲ್ಲಿದೆ. ಹಾಗೆ ವಿನ್ಯಾಸ ಬಿ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ 3 ಇದ್ರೆ ಇಲ್ಲಿ ಏನಾಗಿದೆ 2 ಇದೆ, ಇಲ್ಲಿ 6 ಇದ್ರೆ ಇಲ್ಲಿ 5, ಇಲ್ಲಿ 9 ಇದ್ರೆ ಇಲ್ಲಿ 8, ಇಲ್ಲಿ 12 ಇದ್ರೆ ಇಲ್ಲಿ 11, ಅಂದ್ರೆ 1 ಕಡಿಮೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ವಿನ್ಯಾಸ ಸಿಗೆ ನಾವು 3n ಅಂತ ಕೊಟ್ಟಿದ್ದೇವೆ ಬೀಜೋಕ್ತಿ. ಅಂದ್ರೆ ವಿನ್ಯಾಸ ಬಿಗೆ ನಾವು ಏನು ಬೀಜೋಕ್ತಿ ಕೊಡ್ಬೋದು, ಇದಕ್ಕೆ ಕೂಡ ನಾವು 3n-1 ಅಂತ ಕೊಡ್ಬೋದು. ಯಾಕೆಂದ್ರೆ ಈ ಸಿಗಿಂತ ಪ್ರತಿ ಸಲವೂ ಏನಾಗಿದೆ, 1 ಸ್ಥಾನ ಕಡಿಮೆ ಇದೆ, 1 ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಬಿ ವಿನ್ಯಾಸದ ಬೀಜೋಕ್ತಿ 3n-1 ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಎ ವಿನ್ಯಾಸವನ್ನ ತೆಗೆದುಕೊಳ್ಳಿ. ಈಗ ಎ ವಿನ್ಯಾಸವನ್ನ ತೆಗೆದುಕೊಂಡ್ರೆ ವಿನ್ಯಾಸ ಎ ಮೊದಲಿಗೆ ಯಾವ ಸ್ಥಾನದಲ್ಲಿದೆ, 1ರ ಸ್ಥಾನದಲ್ಲಿದೆ. ನಂತರ ನೀವು ಗಮನಿಸಿದ್ರೆ ನಂತರ ಯಾವ ಸ್ಥಾನದಲ್ಲಿದೆ, 4ರ ಸ್ಥಾನದಲ್ಲಿದೆ. ನೆಕ್ಸ್ಟ್ ಪುನಃ ಇದಕ್ಕೆ 3 ಹೆಚ್ಚು ಅಂತ ಹೇಳಿದ್ರೆ 7ರ ಸ್ಥಾನದಲ್ಲಿ ಇರ್ತದೆ. ನೆಕ್ಸ್ಟ್ ಇದು 10ರ ಸ್ಥಾನದಲ್ಲಿ ಇರ್ತದೆ. ಈ ರೀತಿಯಲ್ಲಿ ಇದು ಮುಂದುವರಿಯುತ್ತಾ ಹೋಗ್ತದೆ. ಸೊ ಇಲ್ಲಿ ಕೂಡ ನೀವೇನು ಗಮನಿಸಬಹುದು, ಇಲ್ಲಿ ವಿನ್ಯಾಸ ಎ ಎನ್ನುವಂಥದ್ದು ಈ ಬಿ ಏನಿದೆ ಇದಕ್ಕಿಂತ 1 ಕಡಿಮೆ ಇದೆ. ಇಲ್ಲಿ 2 ಇದ್ರೆ ಇಲ್ಲಿ 1, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 4, ಇಲ್ಲಿ 8 ಇದೆ, ಇಲ್ಲಿ 7, ಇಲ್ಲಿ 11, ಇಲ್ಲಿ 10, 14, 13 ಈ ರೀತಿಯಲ್ಲಿ ವಿನ್ಯಾಸ ಬಿಗಿಂತ 1 ಕಡಿಮೆ ಇದೆ. ಅಂದ್ರೆ ನಾವು ವಿನ್ಯಾಸ ಎಗೆ ಬೀಜೋಕ್ತಿಯನ್ನ ಹೇಗೆ ಬರೀಬಹುದು, ವಿನ್ಯಾಸ ಬಿಗೆ ನಾವು 3n-1 ಅಂತ ಬರ್ತಿದ್ದೇವೆ. ಇದಕ್ಕಿಂತ 1 ಕಡಿಮೆ ಅಂದ್ರೆ -1, ಪುನಃ -1 ಅಂದ್ರೆ 3n-2 ಅಂತ ಬರೀಬಹುದು. ಸೊ ಈ ರೀತಿಯಲ್ಲಿ ನೀವಿಲ್ಲಿ ಕಾಣ್ಬೋದು, ನಮಗೆ ಪ್ರತಿ ಒಂದು ವಿನ್ಯಾಸವನ್ನ ಪ್ರತಿನಿಧಿಸಲಿಕ್ಕೆ ಇಲ್ಲಿ ಬೀಜೋಕ್ತಿ ಸಿಕ್ಕಿದೆ. ಸಿ ಯನ್ನ ಪ್ರತಿನಿಧಿಸಲಿಕ್ಕೆ 3n, ಬಿ ಯನ್ನ ಪ್ರತಿನಿಧಿಸಲಿಕ್ಕೆ 3n-1, ಹಾಗೆ ಎ ಯನ್ನ ಪ್ರತಿನಿಧಿಸಲಿಕ್ಕೆ 3n-2. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಇದು ಬಿ ಯನ್ನ ಪ್ರತಿನಿಧಿಸಲಿಕ್ಕೆ ಇರುವಂತ ಬೀಜೋಕ್ತಿ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಎ ಯನ್ನ ಪ್ರತಿನಿಧಿಸಲಿಕ್ಕೆ ನಾವು 3n-2 ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯ ಸ್ಥಾನವನ್ನ ಕೊಟ್ಟಾಗ ಅಲ್ಲಿ ಕಾಣಿಸಿಕೊಳ್ಳುವ ವಿನ್ಯಾಸವನ್ನು ಕಂಡುಹಿಡಿಯಬಹುದೇ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸಂಖ್ಯೆಯ ಸ್ಥಾನವನ್ನ ಕೊಡ್ತಾರೆ, ಒಂದು ನಂಬರ್ ಅನ್ನು ನಿಮ್ಗೆ ಕೊಡ್ತಾರೆ, ಅಲ್ಲಿ ಯಾವ ವಿನ್ಯಾಸ ಬರಬಹುದು ಅಂತ ಹೇಳಿ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತದ್ದು ಏನು, 122 ಎನ್ನುವಂತ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ನೀವೇನ್ ಮಾಡ್ಬೋದು, ಇಲ್ಲಿ 3 ವಿನ್ಯಾಸಗಳಿರೋದ್ರಿಂದ ಇದನ್ನ 3ರಿಂದ ಭಾಗಿಸಿ. ಸೊ ಇಲ್ಲಿ 3 4 12. ನೆಕ್ಸ್ಟ್ ಇಲ್ಲಿ ಉಳಿತಾ ಇದೆ 2, ಅಂದ್ರೆ ನೆಕ್ಸ್ಟ್ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಶೇಷವಾಗಿ ರಿಮೈಂಡರ್ ಆಗಿ 2 ಉಳಿತದೆ ನೀವು 3ರಿಂದ ಭಾಗಿಸಿದಾಗ. ಯಾಕೆ ಅಂದ್ರೆ 3 × 40 ಅಂದ್ರೆ 120. 120ರ ನಂತರ ಬರುವಂಥದ್ದು 3ರ ಗುಣಾಕಾರದ ಬೆಲೆ ಅಂತ ಹೇಳಿದ್ರೆ 3 × 41 ಅಂದ್ರೆ 123. ಬಟ್ ಇಲ್ಲಿ ನಮಗೆ 122 ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ 2 ಶೇಷ ಉಳಿತದೆ. ಹಾಗಾಗಿ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಬರುವಂತದ್ದು 123, ಅದು 3ರ ಗುಣಕವಾಗಿದೆ. ಇದಕ್ಕಿಂತ ಇಲ್ಲಿ 122 ಕೊಟ್ಟಿದ್ದಾರೆ. ಈ 122 ಎನ್ನುವಂಥದ್ದು ಈ 3ರ ಗುಣಕದ 1 ಕಡಿಮೆ ಇದೆ, ಅಂದ್ರೆ 3n-1 ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ 3n-1 ಇದೆ ಅಂತ ಹೇಳಿದ್ರೆ ಅದು ಯಾವ ಬೀಜೋಕ್ತಿಯನ್ನು ರೆಪ್ರೆಸೆಂಟ್ ಮಾಡ್ತದೆ, ಈಗಾಗಲೇ ನಾವಿಲ್ಲಿ ಕಲ್ತಿದ್ದೇವೆ. 3n-1 ಅಂತ ಹೇಳಿದ್ರೆ ಅದು ಬಿ ಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಹಾಗಾಗಿ ನಾವೇನು ಹೇಳ್ಬೋದು, ಇದು 122 ಎನ್ನುವಂಥದ್ದು ಯಾವ ವಿನ್ಯಾಸವನ್ನ ತೋರಿಸ್ತದೆ, ಬಿ ವಿನ್ಯಾಸವನ್ನ ತೋರಿಸ್ತದೆ ಅಥವಾ ಬಿ ವಿನ್ಯಾಸವನ್ನ ಕೊಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನ ಅಲ್ಲಿ ಹೇಳಿದ್ದಾರೆ, ಸ್ಥಾನವು 3ರ ಗುಣಕವಾಗಿದ್ದರೆ ಅದು ವಿನ್ಯಾಸ ಸಿ ಆಗಿರುತ್ತದೆ. ಹಿಂದೆ ನಾವು ನೋಡಿದಂತೆ ಸ್ಥಾನವು 3ರ ಗುಣಕಕ್ಕಿಂತ 1 ಕಡಿಮೆ ಇದೆ, 3ರ ಗುಣಕ 123, ಅದಕ್ಕಿಂತ 1 ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ವಿನ್ಯಾಸ ಬಿ ಯನ್ನು ತೋರಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇದಕ್ಕಾಗಿ ಸ್ಥಾನದ ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ ಬರುವ ಶೇಷವನ್ನ ಉಪಯೋಗಿಸಬಹುದು ಅಂತ ಕೇಳಿದ್ದಾರೆ. ಹಾಗೆ ಇಲ್ಲಿ ಕೇಳಿದ್ದಾರೆ, ನಾವೀಗ ನಮಗೆ ಯಾವುದೇ ಒಂದು ಸ್ಥಾನ ಅಥವಾ ಸಂಖ್ಯೆಯನ್ನ ಕೊಟ್ಟಾಗ ನಾವು ಅದು
ಯಾವ ವಿನ್ಯಾಸವನ್ನ ಸೂಚಿಸ್ತದೆ ಅಂತ ಕಂಡುಹಿಡಿಲಿಕ್ಕೆ ನಾವು ಶೇಷ ಅಥವಾ ರಿಮೈಂಡರ್ ಭಾಗಿಸಿದಾಗ 3ರಿಂದ ಭಾಗಿಸಿದಾಗ ಏನು ಶೇಷ ಉಳಿತದೆ ಅದನ್ನು ತೆಗೆದುಕೊಂಡು ಯಾವ ವಿನ್ಯಾಸ ಕೊಡ್ತದೆ ಅಂತ ಹೇಳ್ಬೋದಾ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ನೀವಿಲ್ಲಿ ಗಮನಿಸಿ, ಸ್ಥಾನದ ಸಂಖ್ಯೆಯನ್ನ 99 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈಗ 99 ಎನ್ನುವಂಥದ್ದನ್ನ 3ರಿಂದ ಭಾಗಿಸಿದ್ರೆ ಇದು ಸರಾಗವಾಗಿ 3ರಿಂದ ಭಾಗಿಸಲ್ಪಡ್ತದೆ. ಅಂದ್ರೆ 33 ಸಲ ಇದು 3ರಿಂದ ಭಾಗಿಸಲ್ಪಡ್ತದೆ. ಇಲ್ಲಿ ನಮಗೆ ಶೇಷ 0 ಉಳಿತದೆ. ಹಾಗೆ 122 ನೀವು ತೆಗೆದುಕೊಂಡ್ರೆ ಇದು 40 ಸಲ ಭಾಗಿಸಲ್ಪಡ್ತದೆ. ಇಲ್ಲಿ ಉಳಿಯುವಂತ ಶೇಷ 2 ಆಗಿದೆ. ಹಾಗೆ 122ಕ್ಕೆ ನಾವು ಈಗಾಗಲೇ ನೋಡಿದ್ದೇವೆ ಯಾವ ವಿನ್ಯಾಸ ಅದು ಹೊಂದಿದೆ, ಬಿ ವಿನ್ಯಾಸವನ್ನ ಹೊಂದಿದೆ ಅಂತೇಳಿ. ನೆಕ್ಸ್ಟ್ 148ನ ತೆಗೆದುಕೊಂಡ್ರೆ ಅದು 49 ಸಲ ಭಾಗಿಸಲ್ಪಡ್ತದೆ. ಹಾಗೆ ಇಲ್ಲಿ ಎಷ್ಟು ರಿಮೈಂಡರ್ ಉಳಿತದೆ, ಇಲ್ಲಿ ರಿಮೈಂಡರ್ ಅಥವಾ ಶೇಷ 1 ಉಳಿತದೆ. ಸೊ ನಾವೀಗ ಇಲ್ಲಿ ಬಿ ಇದಕ್ಕೆ 122 ಅಥವಾ 122ರ ವಿನ್ಯಾಸ ಯಾವುದು, ಬಿ ಅಂತ ನಮಗೆ ಗೊತ್ತಿದೆ. ಹಾಗೆ 99ರ ವಿನ್ಯಾಸ ಯಾವುದು, 99ರ ವಿನ್ಯಾಸ ಯಾವುದಾಗಿರ್ತದೆ, ವಿನ್ಯಾಸ ಸಿ ಆಗಿರ್ತದೆ. ಯಾಕೆಂದ್ರೆ ಸಿ ಎನ್ನುವಂಥದ್ದು ಯಾವುದು, 3ರ ಗುಣಕ, 3n ಅಂತ ನಾವು ಕಲ್ತಿದ್ದೇವೆ. ಹಾಗಾಗಿ ಇದು 99ರ ವಿನ್ಯಾಸ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಇದಕ್ಕಿಂತ 1 ಕಡಿಮೆ ಅಂತ ಹೇಳಿದ್ರೆ 3n-1 ಅಂತ ಹೇಳಿದ್ರೆ ಬಿ ವಿನ್ಯಾಸ. ನೆಕ್ಸ್ಟ್ ಇದಕ್ಕಿಂತ 2 ಕಡಿಮೆ ಅಂತ ಹೇಳಿದ್ರೆ ಯಾವ ವಿನ್ಯಾಸ, ಇದು ಎ ವಿನ್ಯಾಸವನ್ನ ತೋರಿಸ್ತದೆ. ಸೊ ಶೇಷ ಇಲ್ಲಿ 1 ಆಗಿದ್ರೆ ಇದು ಎ ವಿನ್ಯಾಸವನ್ನ ತೋರಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ ಶೇಷ 1 ಆಗಿದೆ ಅಂತ ಹೇಳಿದ್ರೆ ಏನರ್ಥ, ಈಗ ಇಲ್ಲಿ ನೀವು ನೋಡ್ಬೋದು ಸಂಖ್ಯೆ, ನೆಕ್ಸ್ಟ್ ಸಂಖ್ಯೆ 147 ಭಾಗಿಸಲ್ಪಡ್ತದೆ. ನೆಕ್ಸ್ಟ್ ಇಲ್ಲಿ 148 ಇದೆ. ಹಾಗೆ ನೆಕ್ಸ್ಟ್ ಭಾಗಿಸಲ್ಪಡುವ ಸಂಖ್ಯೆ 150. ಸೊ ಈ 150ಕ್ಕೆ ಈ 148 ಎಷ್ಟು ವ್ಯತ್ಯಾಸ ಇದೆ, 2 ಸಂಖ್ಯೆಗಳ ವ್ಯತ್ಯಾಸ ಇದೆ. ಅಂದ್ರೆ 3n-2 ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಶೇಷ 1 ಸಿಕ್ಕಿದ್ರೆ ಅದು ಎ ವಿನ್ಯಾಸವನ್ನ ಪ್ರತಿನಿಧಿಸ್ತದೆ, 2 ಸಿಕ್ಕಿದ್ರೆ ಬಿ ವಿನ್ಯಾಸವನ್ನ, ಹಾಗೆ 0 ಸಿಕ್ಕಿದ್ರೆ ಸಿ ವಿನ್ಯಾಸವನ್ನ ಪ್ರತಿನಿಧಿಸ್ತದೆ. ಈ ರೀತಿಯಲ್ಲಿ ನಾವು ಭಾಗಿಸಿ ಬೆಲೆಗಳನ್ನ ನೋಡಿ ಹಾಗೆ ಶೇಷವನ್ನ ನೋಡಿ ಅದು ಯಾವುದೇ ಸಂಖ್ಯೆಯನ್ನ ಕೊಟ್ಟಾಗ ಅದು ಯಾವ ವಿನ್ಯಾಸವನ್ನ ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ 99 ಏನಿದೆ ಇದಕ್ಕೆ ಸಿ, ಹಾಗೆ 122 ಇದಕ್ಕೆ ಬಿ, ಹಾಗೆ 148 ಇದಕ್ಕೆ ಎ ಅಂತ ಹೇಳಿ ನೀವು ಬರೀಬಹುದು.